ಮಿರ್ಚಿ ಗಿಲಿ ಗಿಲಿ ಬ್ಯಾಚ್ ಅವರು. ಪ್ಲೀಸ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್. ಟೈಗರ್ ಬಂತೊಂದು ಟೈಗರ್. ಯಾವ ಊರು ಟೈಗರ್? ದಾವಣಗೆರೆ ಟೈಗರ್. ಇಲ್ಲಿ ಯಾಕೆ ಬಂತು? ಬಿಗ್ ಬಾಸ್ ಕಪ್ನ ಗೆದ್ಕೊಂಡು ಹೋಗಕ್ ಬಂತು. ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ. ನಾನು ಕರಿಬಸಪ್ಪ ಅಂತ ಅಂತಾರಾಷ್ಟ್ರೀಯ ದೇಹದಾಢ್ಯ ಸ್ಪರ್ಧಿ. ನಾನು ಮೂಲತಃ ಕರ್ನಾಟಕದ ಹೃದಯ ಭಾಗ ಆಗಿರೋ ಬೆಣ್ಣೆ ನಗರಿ ದಾವಣಗೆರೆಯಿಂದ ಬಂದಿದ್ದೀನಿ. ಕರಿಬಸವ ನಿಮಗೆ ಬಿಗ್ ಬಾಸ್ ಮನೆಗೆ ಸ್ವಾಗತ. ಯಾರೋ ಬರ್ತಾವ್ರೆ. ಬಿಗ್ ಬಾಸ್ ಸೀಸನ್ 12 ಬಂದಿದ್ದೀನಿ. ಜೋಡಿಯಾಗಿ ನಿನ್ ಜೊತೆ ಬರೋ ಹಾಗಾಯ್ತಲ್ಲ. ನಿನ್ ಬಿಗ್ ಕಾವ ನಿನ್ ಬಿಗ್ ಬಾಸ್ ಫಿನಾಲೆವರೆಗೂ ಕರ್ಕೊಂಡು ಹೋಯ್ತೀನಿ, ನೋಡ್ತಾ ಇರೋ ಕಾವ. ಗಿಲ್ಲಿ ಇರಿಟೇಟ್ ಮಾಡ್ಬೇಡ ಗಿಲ್ಲಿ. ಗಿಲ್ಲಿ ಹೋಗಿಲ್ ಸುಮ್ಮನೆ. ಕಾವ ಬಾ ಕಾವ. ಕಾವ ಗಿಲ್ಲಿ ಪ್ಲೀಸ್. ಕಾವ 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 ಕೂತ್ಕ ಕಾವ. ಕಾವ ಒಂಚೂರು ಕಾವು ಕೊಡು ಕಾವ. ಗಿಲ್ಲಿ ಇರಿಟೇಟ್ ಮಾಡ್ಬೇಡ. ನೋಡಲ್ಲಿ ಯಾರೋ ಬರ್ತಾ ಇದ್ದಾರೆ. ರಕ್ಷಿತಾ ರಿಷಾ ಬಿಗ್ ಬಾಸ್ ರಾಷ್ಕ ನನ್ನ ನಂಬಿ ಪ್ಲೀಸ್ ಪ್ಲೀಸ್ ನನ್ನ ನಂಬಿ ಅಂತ ಮಂಜು ಭಾಷಿಣಿ ಮ್ಯಾಮ್ ನನ್ನ ಜೊತೆಲೇ ಬಂದ್ರು ಜಂಟಿಯಾಗಿ. ಬಟ್ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಸಾರಿ. ನಿನ್ನ ರಾಶಿಕ ಅಂತ ನಂಬ್ತೀನಿ ಬಿಡಿ, ಇವಳೇ ಕಾವ್ಯ ಅಂತ ನಂಬ್ಕೊಂಡಿದ್ದೀನಿ. ನೋಡಿ ನಮ್ಮ ಕಾವು ಬಾವು ಬಂದಂಗಿಲ್ವಾ? ನೋಡಿ ಆ ನಿಜವಾದ ಕಾವ್ಯ ನೋಡಿ. ಆ ಕಾವ್ಯನ 1 ವರ್ಷ ನೀರಲ್ಲಿ ನೆನೆ ಹಾಕಿದ್ರು ಹಿಂಗಾಗಲ್ಲ. ಮೇಡಮ್ ನೀವ್ಯಾರು ಮೇಡಮ್? ಜಾನ್ವಿ ಜಾನು. ಜಾನುನಾ 100 ಹೆಜ್ಜೆನ ಕಡ್ದಂಗಿದ್ದೀರಲ್ಲ ಮೇಡಮ್. ಜಾನು ನೀವೇ ಟೆಂಬಲ್ ತಗೊಂಡು ಹೊಡ್ಕತ್ತೀರಾ? ನಾನು ಹುಡ್ಕಬೇಕ? ನನಗೆ ಬೋರ್ ಆಗ್ತಿದೆ. ಗಾಸಿಪ್ ಮಾಡಕ್ ಯಾರಾದ್ರೂ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಗೌಡ.
ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಇಲ್ಲಿವರೆಗೂ ಸುಮಾರು 2,224 ಸಿನಿಮಾಗಳನ್ನ ಮಾಡಿದ್ದೀನಿ. ಮೇಡಮ್ ಮಾತಿನ ಬರದಲ್ಲಿ ಆತರ ಹೇಳ್ಬಿಟ್ಟೆ. 224 ಸಿನಿಮಾಗಳನ್ನ ಮಾಡಿದ್ದೀನಿ. 224 ಸಿನಿಮಾ. ಮಾತಿನ ಬರದಲ್ಲಿ ಆತರ ಹೇಳ್ಬಿಟ್ಟೆ. 100 ಸಿನಿಮಾಗಳನ್ನ ಮಾಡಿ. 100 ಸಿನಿಮಾ ಮಾಡಿದ್ರೆ ಮೇಡಮ್? ಮಾತಿನ ಬರದಲ್ಲಿ ಹೇಳ್ತಾ ಇಲ್ಲ, ನಿಜವಾಗ್ಲೂ 100 ಸಿನಿಮಾನ ಮಾಡಿದ್ದೀನಿ. ಯಾರು ನೀವು? ಜಾನು. ನೀವು ಇನ್ಮೇಲೆ ಕಿರ್ಚೋದಾದ್ರೆ ಸ್ವಲ್ಪ ಕಡಿಮೆ ಕಿರ್ಚಿ, ಡೆಂಬಲ್ಸ್ ಕಾಲ್ ಮೇಲೆ ಹಾಕೊಂಡ್ಬಿಟ್ಟು. ನಾನು ಮಾತಿನ ಬರದಲ್ಲಿ ಕಿರಿಚ್ಬಿಟ್ಟೆ. ನೋಡಿ ಜಾನ್ವಿ, ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೊಳ್ಳೋಣ ಬನ್ನಿ. ಮೇಡಮ್ ಏನ್ ಗೊತ್ತಾ ಮೇಡಮ್? ಹೇಳರ ಮಾತು ಕೇಳು ಗುರು, ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುತ್ತಿರು. ಕಿರಿಕು ಎಲ್ಲ ಬೇಗ ಗುರು, ಕೆಳಗಿಳಿಸು ನಿನ್ನ. ಹಾಯ್ ಹಾಯ್ ಅಣ್ಣ, ನೀನ್ ಯಾರು ಕಣಣ್ಣ? ಧನುಷ್. ಏನಣ್ಣ ಒಳ್ಳೆ ಉಷ್ ಪಿಕ್ಚರ್ ಅಲ್ಲಿ ದೆವ್ವ ಇದ್ದಂಗಿದ್ಯಾ? ನನ್ನ ಹತ್ರ ಕಾಮಿಡಿ ಮಾಡಬೇಡ. ಆಯ್ತು ಬಿಡೋಣ, ಕಾಮಿಡಿ ಮಾಡಬೇಡ. ಯಾಕಣ್ಣ? ಮಾಡಬೇಡ ಅಷ್ಟೇ. ಇಲ್ಲಾಕೋ ಗಿಲ್ತಾ ಇದ್ಯಾ? ಗಿಲ್ಲಿ ಅಲ್ವಣ್ಣ, ಗಿಲ್ದೆ. ರಾಶಿಕಾ, ನೋಡಕೊಳ್ಳೆ ಮೂಸಿಕ ಇದ್ದಂಗಿದ್ದೀರಿ. ನಿಮ್ಗೊಂದು ಕ್ವೆಶ್ಚನ್ ಕೇಳಲ್ಲ? ಕೇಳಿ. ಒಂದ್ ಮನೆಯಲ್ಲಿ ಐ ಲವ್ ಯು, ಇನ್ನೊಂದ್ ಮನೆಯಲ್ಲಿ ಐ ಮಿಸ್ ಯು ಅಂತ ಇರುತ್ತೆ. ಹಾ. ಐ ಮಿಸ್ ಯು ಮಿಸ್ ಆಗ್ಬಿಡುತ್ತೆ. ಹಾ. ಅವಾಗ ಉಳಿಯೋದು ಯಾವ್ದು? ಐ ಲವ್ ಯು. ಸಾರಿ, ನಾಟ್ ಇಂಟ್ರೆಸ್ಟೆಡ್. ಆಕ್ಚುಲಿ ನೀವು ಸಿಂಗಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಪ್ಲೀಸ್, ನನ್ ನಿಮ್ ಜೊತೆ ಟ್ರ್ಯಾಕ್ ಓಪನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಬನ್ನಿ ಇಲ್ಲಿ. ಟ್ರ್ಯಾಕ್ ಅಂದಾಗ ನೆನಪಾಯ್ತು, ನೀವ್ ಯಾಕೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬಾರ್ದು? ಯಾಕೆ? ಹೋಗ್ತಾ ಹೋಗ್ತಾ ಒಂದು 5-6 ಟ್ರ್ಯಾಕ್ ಸಿಗುತ್ತೆ, ಯಾವ ಕಡೆನಾರು ಬಂದು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕರಿಬಸಪ್ಪ ಅಂತ, ಅಂತಾರಾಷ್ಟ್ರೀಯ ದೇಹದಾರ್ಢ್ಯ ಸ್ಪರ್ಧಿ. ಹಾ. ಈ ಮನೆಯಲ್ಲಿ ನಾನ್ ಮಾತಾಡಿದ್ರೆ ತುಂಬಾ ಇರಿಟೇಟ್ ಮಾಡ್ಕೊಂತಾರೆ. ಅದು ಯಾಕೆ ಅಂತ. ನೀವ್ ಇರಿಟೇಟೆ ಸರ್. ಗಿಲ್ಲಿ ಇಲ್ಲೋಡ್ ಕಾವು ನಿಂಗೆ. ಗಿಲ್ಲಿ ಇರಿಟೇಟ್ ಮಾಡ್ಬೇಡ ಗಿಲ್ಲಿ. ಕಾವು ಇಲ್ಲೋಡ್ ನಿಂಗೆ ಏನೋ ತೋರಿಸ್ತೀನಿ. ಇಲ್ಲೋಡ್ ಕಾವು ಏನೋ ತೋರಿಸ್ತೀನಿ. ಗಿಲ್ಲಿ, ನೀನ್ ಹೀಗೆಲ್ಲ ಮಾಡಿ ಹೊರಗಡೆ ನನ್ ಮದ್ವೆಗೆ ಏನಾದ್ರೂ ತೊಂದ್ರೆ ಆಗ್ಬೇಕಲ್ಲ? ನನ್ನ ಯಾರಾದ್ರೂ ಮದ್ವೆ ಆಗದೆ ಇರ್ಲಿ. ಕಾವು ನಾನ್ ನೋ ಅಂದ್ರೆ ತಾನೇ ಅದೆಲ್ಲ ತೊಂದ್ರೆ. ಗಂಗೆಯ ಅವನ ತಲೆ ಮೇಲೆ ನಗರ ಹಾವೆ ಸರಮಾಲೆ, ಕೈಯಲ್ಲಿ ಬೆಟ್ಟದ ಕೋಲು, ಮೈಯೆಲ್ಲ ವಿಭೂತಿ ಸಾಲು, ಯಾರೋ ಅವನ್ ಯಾರೋ. ಜೋಗಯ್ಯ 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 ಜೋಗಯ್ಯ. ಅಲ್ಲ, ನೀವು ಹಿಮಾಲಯಕ್ಕೆ ಹೋಗ್ತಾನೆ ಯಾಕೆ ಇಲ್ಲಿಗೆ ಬಂದ್ರಿ? ನಾನು ಇಲ್ಲಿ ಬರ್ಲಿಕ್ಕೆ ಆಕ್ಚುಲಿ ಕಾರಣ ಜನ. ನಾನು ಬರ್ಬೇಕಾದ್ರೆ 27 ತಲೆ ಇತ್ತು, ಈಗ 6 ತಲೆವರೆಗೆ ನಿಲ್ಸಿದ್ದೀನಿ. ಒನ್ ಹ್ಯಾಂಡ್ ಆರ್ಮಿ ತರ ಆಡ್ತೀನಿ. ಜೈ ಮಹಾತ್ಮ. ಯಾರೋ ಬತ್ತವ್ರಲ್ಲಿ. ಯಾರೋ ಬರ್ತಾರೆ. ಬಂಡಲ್ ಬಾಡಾಯಿ ಮಾದೇವ ಬಿಡುವನು ಕಂಬಿಲ್ಲ ರೈಲು ಹರಿವ. ಎಮ್ಮೆದಿ ಕಾಗವನು ಹೋಗಿದ್ನಂತೆ, ಅಲ್ಲಿ ಎಮ್ಮೆನು ಹಾಕೈತಂತೆ. ಒಟ್ಟಲ್ಲವನೊಬ್ಬ ಸುಳ್ಳಿನ ಗಂಟೆ. ಸತೀಶ್ ಓ ಹಾಯ್ ಸರ್, ಅನುಬಂಧ ಮ್ಯಾನೇಜರ್ ಸತೀಶ್. ಪ್ಲೀಸ್ ಸರ್, ನಮ್ದು ಪೇಮೆಂಟ್. ಬಿಗ್ ಬಾಸ್ ಕಂಟೆಸ್ಟೆಂಟ್ ಸತೀಶ್. ಯಾಕೆ ಸತೀಶ್ ಅಲ್ಲ, ಕ್ಯಾಡಾ ಬಾಂಬ್ ಸತೀಶ್ ಅಂತ. ಎಲ್ಲ ನನ್ನ ಕ್ಯಾಡಾ ಬಾಂಬ್ ಸತೀಶ್ ಅಂತಾರ್ರಿ. ಬಟ್ಟೆ ಬರಕ್ ಬಂದ್ಬಿಟ್ಟಿದ್ದೀರಾ? ಬರ್ಸಾಚೆ ಅಂತ ಇದು ಶೆಲ್ಟ್ ಹೆಸರು. 2.5 ಲಕ್ಷ.
ಏನ್ ಮಾಡಿದ್ರಿ? ಅದೇ ವರ್ಷಾಕಿ ಅಂದ್ರಲ್ಲ ವರ್ಷಾಚಿಗೆ ಇದನ್ನ ಅಮೀರ್ ಖಾನ್ ಅವ್ರು ಹಾಕತಾ ಇದ್ರು ಕಣ್ರಿ ಇದು ಶರ್ಟ್. ಏನ್ ಸರ್ ಅವ್ರಿಗೆ ಹಾಕೋ ಬಟ್ಟೆ ಹಾಕತ್ತಿರಲ್ಲ, ಬಿಡಿ ಸರ್ ಅವ್ರೇನ್ ಹಾಕೋ ಬಟ್ಟೆ ಏನು ಸರ್ ಇದು? ಈ ಶರ್ಟ್ ನ ಅಮೀರ್ ಖಾನ್ ಅವ್ರು ಹಾಕೊಂಡ್ರೆ ಯಾರು ಕೂಗ್ತಾ ಇರ್ಲಿಲ್ಲ. ಅದೇ ನನ್ ಮಗ ಹರ್ಷ ಹಾಕೊಂಡ್ಬಿಟ್ರೆ ಹುಡುಗಿರಲ್ಲ ಹರ್ಷ ಕನ್ನಡಕ ಕೇಳ್ರಿ. ಏನ್ರಿ ಕರ್ನಾಟಕದಲ್ಲಿ ಯಾರ ಕಡೆ ಇರ್ತದ ಕಡ್ಡಿ, ನಿಮ್ ಕಡೆ ಒಂದೇ ಒಂದಲ್ಲ? ಎಲ್ರು ಯೂಸ್ ಮಾಡೋ ಕನ್ನಡದಲ್ಲಿ 2 ಕಡ್ಡಿ ಇರುತ್ತೆ. ಇದು ಇಟಾಲಿಯನ್, ಇದು ಬ್ರಾಂಡೆಡ್ ಬಂದು ಚಾನಲ್ ಅಂತ. ಇದು ಆಕ್ಚುಲಿ ನಮ್ಮ ರಣಬೀರ್ ಕಪೂರ್ ಅವ್ರು ಯೂಸ್ ಮಾಡ್ತಾ ಇದ್ರು ಇದನ್ನ. ರಣಬೀರ್ ಕಪೂರ್ ಅವ್ರು ಏನಾದ್ರು ಇದು ಹಾಕೊಂಡ್ರೆ ಯಾರು ಕೂಗ್ತಾ ಇರ್ಲಿಲ್ಲ. ಇದೇ ಕನ್ನಡಕ ನನ್ನ ಮಗ ಹರ್ಷ ಏನಾದ್ರು ಹಾಕೊಂಡ್ರೆ ಕರಿಬಸಪ್ಪ ಅವ್ರೆ, ನೀವೇನ್ ತಲೆ ಕೆಡ್ಸ್ಕೊಂಬಿಡಿ. ಫಾರಿನ್ ನಲ್ಲಿ ಎಕ್ಸಾಚೆ ಅಂತ ಒಂದು ಶರ್ಟ್ ಇದೆ, ಅದನ್ನ ಕೊಡಿಸ್ತೀನಿ, ನೀವು ಹಾಕೊಳ್ಳಿ. ನೋಡು, ನನ್ನ ಹತ್ರ ಲಕ್ಷಗಟ್ಟಲೆ ದುಡ್ಡಿದ್ರು ತಿನ್ನೋದು ಅನ್ನನೇ, ದುಡ್ಡಲ್ಲ. ನಿನ್ನ ಹತ್ರ ಕೋಟಿಗಟ್ಟಲೆ ಬಟ್ಟೆ ಇದ್ರು ಹಾಕೋದು ತುಂಡು ಬಟ್ಟೆನೆ. ಅಷ್ಟಿಲ್ದ ದೊಡ್ಡವ್ರು ಹೇಳಿಲ್ವಾ, ತುಂಡು ಬಟ್ಟೆ ಸಾಕು ನನ್ನ. ಕರಿಬಸಪ್ಪ ಅವ್ರೆ, ಅದೇ ತುಂಡು ಬಟ್ಟೆ ಹಾಕೊಂಡು ಏನಾದ್ರು ನಮ್ಮ ಹರ್ಷ ಹೊರಗಡೆ ಬಂದ್ಬಿಟ್ರೆ 99.9 ಹುಡುಗಿರು ಹರ್ಷ ಸುಮ್ನಿರಿ, ಯಾರೋ ಬರ್ತಾ ಇದಾರೆ ಕಣ್ರಿ. ಹೌದಾ? ಹಿಂದಕ್ಕೆ ಬನ್ನಿ. ನಮ್ಮ ಹರ್ಷ ಬಂದ್ಬಿಟ್ಟ ಅನ್ಸುತ್ತೆ. ರಕ್ಷಿತಾ ಹಾಯ್ ಗೈಸ್, ಎಂತ ಗೊತ್ತುಂಟಾ? ಎಲ್ಲರೂ ಒಂದ್ ಸರಿ ಹೇಳಿ, ಬಿಗ್ ಬಾಸ್ 12. ಎಂತ ಗೊತ್ತುಂಟಾ? ನಾನು ರಕ್ಷಿತಾ. ಸುಂಟ್ರಗಾಳಿ ಸಿನಿಮಾಲಿ ಹೆಂಗಿದ್ರು ಮೇಡಮ್, ನೀವೇ ಹಿಂಗ ಅದೆಲ್ಲ ಮಾರೇರಿ. ಆ ಸಿನಿಮಾದಲ್ಲಿರೋ ರಕ್ಷಿತಾ ಅಲ್ಲ, ನಾನು ಇದು ಮಂಗಳೂರು, ಕಂಬಳ, ಉಡುಪಿ. ಅದು ಯಾವುದು? ಅದೇ ನಾನು ಫಿನಾಲೆಗೆ ಇರೋ ತನಕ ಇಲ್ಲೇ ಇರ್ತೀನಿ, ಫಿನಾಲೆ ಬರೋ ತನಕ ಇಲ್ಲೇ ಇರ್ತೀನಿ. ಬಿಗ್ ಬಾಸ್ ಈ ಕೂಡಲೇ ಮನೆಯಿಂದ ಹೊರಹಾಕುವ ಒಬ್ಬ ಸದಸ್ಯರ ಹೆಸರನ್ನು ಎಲ್ಲರೂ ಒಮ್ಮತದಿಂದ ಈ ಕೂಡಲೇ ಸೂಚಿಸಿ. ನೀವೆಲ್ಲರೂ ಸೇರಿ ನಂಗೆ ಹಿಂಗ ಮಾಡಿದ್ರಿ. ಪೂಜೆ ಒಂದ್ ಸ್ವಲ್ಪ ಆದ್ರೂ ಇದು ಇದೆಯಾ? ಇದು ಯಾವುದು? ಅದು ಇದೆಯಾ? ಅದು ಇದೆ. ನಾನು ಇಲ್ಲಿ ನಾನು ಹೋಗ್ತಿದ್ದೀನಿ. ಅರ್ಧ ಗಂಟೆ ಆದ್ಮೇಲೆ ನಾವು ಬತ್ತೆ ಹೋಗ್ ಮದುವೆ. ಬಿಗ್ ಬಾಸ್ ಎಸ್ ಬಿಗ್ ಬಾಸ್. ಮನೆಯ ಎಲ್ಲಾ ಸದಸ್ಯರು ಈ ಕೂಡಲೇ ಲಿವಿಂಗ್ ಏರಿಯಾದಲ್ಲಿ ಕುಳಿತುಕೊಳ್ಳಿ. ಬನ್ನಿ. ಏನೆಲ್ಲ ಇಲ್ಲಿ ಬಿಗ್ ಬಾಸ್ ಪಿಕ್ನಿಕ್ ಮಾಡೋಕ್ ಬಂದಿದ್ದೀರಾ? ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಳ್ಳಿಲ್ಲ. ನೀನ್ ಬಾಂಬೆ ಈ ಕಡೆ ನೀನು. ಅಶ್ವಿನಿ, ನಾನ್ ನಿಮ್ ಹಾಗೆ ಹೇಳೋದು ಕಂಡ್ರೆ ಹೆಣ್ಮಕ್ಳಿಗೆ ನೀವು ಮರ್ಯಾದೆ ಕೊಡೋದು ನಾನು ನೋಡಿದ್ದೀನಿ. ಬನ್ರಿ ಈ ಕಡೆ. ಜಾಸ್ತಿ ಕೂಗಿದ್ರೆ ಹೊಟ್ಟೆ ಹಸಿವಾಗುತ್ತೆ.
ಅದು ಮೇಡಮ್ ನಮ್ದು 100 ಕೋಟಿ ನಾಯಿ ಇದೆ ಕ್ಯಾಡಬಾಮ್ ಅಂತ ಅದನ್ನ ನೋಡಿದ್ರೆ ರೆಸ್ಪೆಕ್ಟ್ ಕೊಡೋದು ಕಲ್ತ್ಕೊಡ್ರಿ ನೀವು. ಎಲ್ರಿಗೂ ರೆಸ್ಪೆಕ್ಟ್ ಇಂದ ಮಾತಾಡೋದ್ ಕಲೀರಿ. ಫಸ್ಟ್ ನೀವು ಕಲ್ತ್ಕೊಡ್ರಿ, ನಮ್ಗೆಲ್ಲ ಹೇಳೋದು. ರೆಸ್ಪೆಕ್ಟ್ ಅನ್ನೋದನ್ನ ಯಾರು ಕಿತ್ಕೊಳ್ಳೋದಕ್ ಆಗೋದಿಲ್ಲ, ಕಲ್ತ್ಕೋಬೇಕು. ನಿಮ್ ಕೈ ಕಿತ್ಕೊಳಕ್ ಆಯ್ತಲ್ಲ ಕಣ. ಏ ಕಿಲ್ಲಿ ಬರೋ ಇಲ್ಲಿ. ರೆಸ್ಪೆಕ್ಟ್ ಅಂದ್ರೆ ಏನು ಅಣ್ಣ? ರೆಸ್ಪೆಕ್ಟ್ ಅಂದ್ರೆ ಲೋ ರಘು, ಏಯ್ ಲೋ ಏನೋ ಅದು ರೆಸ್ಪೆಕ್ಟ್ ಅಲ್ಲ ಕಣ. ರಘು ಸರ್, ಬನ್ನಿ ಸರ್, ಹೋಗಿ ಸರ್ ಅಂದ್ರೆ ಅದು ರೆಸ್ಪೆಕ್ಟ್ ಕಣ. ಅಣ್ಣ ರಘು ಸರ್ ಇದನ್ನ ಎತ್ತಿ ಸರ್ ಅಂದ್ರೆ ರೆಸ್ಪೆಕ್ಟ್ ಕಣ. ಲೋ ರಘು ಎತ್ತಲೇ ಅಂದ್ರೆ ಅದು ರೆಸ್ಪೆಕ್ಟ್ ಅಲ್ಲ ಕಣ. ರೆಸ್ಪೆಕ್ಟ್ ಅಲ್ಲ. ನೀವು ಮಾಡಿದೀರ ನನಗೆ ನಿನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಬಿಡೋಣ, ಹೋಗಾಚೆ ಹೋಗು. ಇದು ಬಿಗ್ ಬಾಸ್. ಈ ಕೂಡಲೇ ಎಲ್ಲರೂ ಸೋಫಾ ಮೇಲೆ ಕುಳಿತುಕೊಳ್ಳಿ. ಗಿಲ್ಲಿ ಸುಮ್ಮನೆ ಎದ್ದೇಳೋ, ನಂಗೆ ಇರಿಟೇಟ್ ಮಾಡಬೇಡ. ಗಿಲ್ಲಿ ನನ್ಗೆ ಮೈ ಮೇಲೆಲ್ಲ ಹತ್ಬೇಡ, ನಂಗೆ ಆಗಲ್ಲ. ನನ್ಗೆ ಇರಿಟೇಟ್ ಮಾಡಬೇಡ ಗಿಲ್ಲಿ. ಬಿಡೋ ಗಿಲ್ಲಿ, ಬಿಡೋ. ನಂಗೆ ಇರಿಟೇಟ್ ಮಾಡಬೇಡ ಕಣ. ಇದು ನನ್ನ ಹೆಂಡತಿಗೂ ಕೊಟ್ಟಿಲ್ಲ ಕಣ, ನಿಂಗೆ ಕೊಡ್ಲಿ. ಒಂದ್ಸಲ ಫ್ರೆಂಡ್ ಅನ್ಕೊಂಡ್ಮೇಲೆ ಸಾಯೋವರೆಗೂ ಫ್ರೆಂಡು ಕಣ. ಗಿಲ್ಲಿ ಹಾಗೂ ಅಶ್ವಿನ್ 2 ತಂಡಗಳ ಉಸ್ತುವಾರಿಯಾಗಿರುತ್ತಾರೆ. ಕೊನೆಯಲ್ಲಿ ಗೆದ್ದ ತಂಡದ ಒಬ್ಬ ಸದಸ್ಯರನ್ನು ಒಮ್ಮತದಿಂದ ಉಸ್ತುವಾರಿಗಳು ಸೂಚಿಸಬೇಕು. ಅವರು ಈ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಕೈ ಕೈ ಇಟ್ಕೊಳ್ಳಿ. ಗೇಮ್ ಮಾಡಿ ಆಡಿ 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 ಆಡ್ರಿ ರೀ. ಏನ್ ಆಡ್ತೀರಿ? ಏನ್ ಮಾತಾಡ್ತಾ ಇದೀಯಾ? ಇರಿ ಒಂದ್ ನಿಮಿಷ. ಅಮ್ಮೋ ಗಿಮ್ಮೋ ಅಂತ ಇಲ್ಲ, ಆಡಮ್ಮೋ. ಏನ್ ಗುರಾಯಿಸ್ಬಿಟ್ರೆ? ಓ ಮ್ಯಾನಿಪ್ಯುಲೇಟ್ ಮಾಡೋದು, ಟಿಫನ್ ಪ್ಲೇಟ್ ಮಾಡೋದು, ಊಟದ ಪ್ಲೇಟ್ ಮಾಡೋದು, ಅಲ್ಲಿಂದ ಇಲ್ಲಿಗೆ ಹೇಳೋದು, ಬರೀ ಕಿತಾಪತಿ. ಕಿತಾಪತಿ ಹೆಂಗಸ್ರೇ, ಬರೀ ಕಿತಾಪತಿ. ದೊಡ್ಡಮ್ಮ ಚಿಕ್ಕಮ್ಮ ಸೇರ್ಕೊಂಡ್ಬಿಟ್ಟು ದೊಡ್ಡವ ತಂಬಿ ಬೀಜ ಸಾಲ್ಗಾಕ ಸೊಪ್ಪು ಇವರಿಬ್ರು ಮಾಡಿ ತಪ್ಪು. ಏನಮ್ಮ ಏನ್ರಿ ಮಾತಾಡಿ? ಟಾಕಿಂಗ್ ವಿತ್ ಮೀ ಪ್ಲೀಸ್. ಕಾಂತಾರ ಭಾಗ 2. ನಿನ್ನಂತವ್ರನ್ನ ತುಂಬಾ ಜನ ನೋಡ್ಬಿಟ್ಟು. ತುಂಬಾ ಜನ ನೋಡಿದಿರಿ, ಆದ್ರೆ ಗಿಲ್ಲಿನ ನೋಡಿರೋ ಜೋಕರ್. ಎಸ್ ಐ ಆಮ್ ಜೋಕರ್. ಯು ಅಜ್ಜಿ ಇಲ್ಲಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲ್ತ್ಕೋ. ಹೆಣ್ಮಕ್ಳ ಪರವಾಗಿ ನಾನ್ ಸ್ಟ್ಯಾಂಡ್ ತಗೊಳ್ತೀನಿ. ಹೆಣ್ಣು ಮಕ್ಳ ಪರವಾಗಿ ನಾನ್ ಸ್ಟ್ಯಾಂಡ್ ತಗೊಳ್ತೀನಿ. ನಿಮ್ ಪರವಾಗಿ ನೀವು ಸ್ಟ್ಯಾಂಡ್ ತಗೊಳ್ಳಿ, ಹೆಣ್ಮಕ್ಳ ಪರವಾಗಿ ಅಂತ ಯಾಕೆ ಹೇಳ್ತೀರಾ? ಗಿಲ್ಲಿ ಒಯ್ಸ್ಕೊಂಡ್ ಬಂದ್ಬಿಟ್ಲು. ಗಿಲ್ಲಿ ಇಲ್ಲ ಅಂದ್ರೆ ನೀನ್ ಏನೂ ಇಲ್ಲ. ಫ್ರೀ ಪ್ರಾಡಕ್ಟ್. ನಾಟ್ ಫ್ರೀ ಪ್ರಾಡಕ್ಟ್. ಹೊರಗಡೆ ಜನ ನೋಡ್ತಾ ಇರ್ತಾರೆ ಯಾರು ಫ್ರೀ ಪ್ರಾಡಕ್ಟ್ ಅಂತ. ಹೋಗ್ಗೆಲ್ಲೇ ನೀನ್ ಹೋಗೆಲ್ಲೇ ಗೆಟ್ ಲಾಸ್ಟ್. ಯು ಗೆಟ್ ಲಾಸ್ಟ್. ಬನ್ನಿ 3 ಜನ ಸೇರಿ ವೇಟ್ ಲಾಸ್ ಮಾಡೋಣ. Never ever gonna lose control, cause my trust is a whole rock and roll. ಅಭಿನಯ ಚತುರನ ಪಡೆಗಿವ ದ್ರೋಣ, ಯುದ್ಧ ಮಾಡದೆ ಗೆಲ್ಲಿಸುವ ಕೃಷ್ಣ. Sweet as a nuga, only the king of my trust.
ಹಾಯ್. ಹೇಗಿದ್ರಿ? ಅಲ್ಲೊಂದ್ಸತಿ ಹಲೋ ಹೇಳ್ಬಿಡಿ ಎಲ್ಲರಿಗೂ. ಹಾಯ್. ತುಂಬಾ ಚೆನ್ನಾಗಿ ಮಾಡಿದ್ರು. ಯು ಶುಡ್ ಕ್ಲಾಪ್ ದಟ್. ನಿಮ್ಮಷ್ಟು ಚೆನ್ನಾಗಿ ಅವ್ರು ಆಡಿದ್ದಿದ್ರೆ ಒಳಗಿರೋರು ಅಲ್ವಾ? ಎಲ್ಲರೂ ಹೋಗ್ತೀರಾ ಇದು? ಅಶ್ವಿನಿ ಮೇಡಮ್, ಅಲ್ವಾ? ಹೌದು ಅಣ್ಣ. ಇಲ್ಲಿ ಅವ್ರದ್ದು ಅಷ್ಟೇ. ಇಲ್ಲಿ ಅವರು ಹಾ ಡಿಡ್ ಎಕ್ಸ್ಟ್ರೀಮ್ಲಿ ವೆಲ್. ಥ್ಯಾಂಕ್ ಯು ಸರ್. ಬಟ್ ಎಲ್ಲವರು ಒಬ್ರು ಸಾಕಾಗಿರ್ಲಿಲ್ವಾ? ಅಂದ್ರೆ ಗೊತ್ತಾಗಿಲ್ಲ ಅಣ್ಣ. ನಾವು ಯಾವಾಗಲೂ ಅಡ್ಡದಾರಿಯಲ್ಲಿ ಇಟ್ಬಿಟ್ಟು ಹೋಗ್ತಾ ಇರ್ತೀವಿ. ಅಲ್ಲಿ ನೋಡ್ರಿ ಅಲ್ಲಿ ಬಸ್ ಹಚ್ಚಿ ಕೂತ್ಕೊಳ್ಳ. ಬಟ್ ಅವರು ಏನ್ ಹೇಳಿದ್ರು ಅಂದ್ರೆ ಗಿಚ್ಚಿ ಗಿಲಿ ಗಿಲಿ ಅಣ್ಣ ಈ ಬ್ಯಾಚ್ ಬಂದು ನನ್ನ ಪಾತ್ರ ಯಾರಾದ್ರೂ ಎಕ್ಸ್ಟ್ರಾರ್ಡಿನರಿ ಮಾಡಿದ್ರೆ ಅಣ್ಣ ನಾನು ವೇದಿಕೆ ಮೇಲೆ ಹಾಕೊಂಡು ಕೂತಿರೋ ಕನ್ನಡಕ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಅವರು ನಮ್ಮ ಕಂಟೆಸ್ಟೆಂಟ್. ಹೌದು ಸರ್. ಏನು ಇಲ್ಲ ಅಂದ್ರೂ ನಮಗೆ ಒಂದೊಂದು ನಮ್ಮ ಬಿಗ್ ಬಾಸ್ ಒಂದೊಂದು ರೀಲಿಗೆ 11 ಮಿಲಿಯನ್ ವ್ಯೂಸ್ ಅವ್ರು ನಮಗೆ ಕೊಟ್ಟಿದ್ದಾರೆ. ನಾನು ಈ ವೇದಿಕೆಯಲ್ಲಿ 11 ವರ್ಷ ನಾನು ಏನು ನಡೆಸ್ಕೊಟ್ಟಿದ್ದೀನೋ ಅದಕ್ಕೆ ಏನು ನಾನು ಸಂಪಾದಿಸ್ತಾ ಇದ್ನೋ ಇವರು ಒಂದು ಸಲ ಬಂದು ನನ್ನ ಶೇಕ್ ಹ್ಯಾಂಡ್ ಮಾಡಿದ್ದಕ್ಕೆ ಬಿಗ್ ಬಾಸ್ ಅವ್ರು 10 ಪಟ್ಟು ಜಾಸ್ತಿ ಕೊಡ್ತಾ ಇದ್ದಾರೆ. ಈ ಕೈ ಅವ್ರು ಯಾವತ್ತಿಂದ ಶೇಕ್ ಹ್ಯಾಂಡ್ ಮಾಡಿದ್ರು ನಾನು ಬೇರೆ ನನ್ನ ಮನೇಲಿರೋ ಪೆಟ್ಟನ್ನು ಕೂಡ ನಾನು ಸೌರಿಲ್ಲ. ತಂದರೆ ಆ 1 ಕೋಟಿ ನಾನೇ ತರಬೇಕು ಅಂತ ಅಂದ್ಬಿಟ್ಟು ನನ್ನ ಕೈಲಿ ಆಗ್ತಾ ಇಲ್ಲ. ಬಟ್ ಒಂದಂತೂ ಹೇಳ್ಬಲ್ಲ, ಈ ವೇದಿಕೆಗೆ ಬಂದು ಹೋದಾಗಿಂದ ಒಂದಂತೂ ಅರ್ಥ ಆಯ್ತು, ಆ ಮನುಷ್ಯ ತುಂಬಾ ಕೊಡ್ತಾರೆ. ಏನು ಕೊಡ್ತಾರೆ ಬೇರೆ ಕೊಡ್ತಾ ಇರ್ತಾರೆ. ನೀವೇ ಹೋಗಿ ತಗೊಂತೀರಾ? ಮೋಸ್ಟ್ಲಿ ಅಲ್ಲಿ ಅಂಡ್ ಇನ್ನೊಂದು ಅವ್ರು ಹೇಳಿದ್ರು ಇವತ್ತೇ ತಗೊಂಡಿದ್ರು ಅಂತ ಅರ್ಥ ಏನಂದ್ರೆ ತುಂಬಾ ಯೂಸ್ಡ್ ಅಲ್ಲ, ಹೊಸಾದ್ ಕೊಡ್ತಾ ಇದ್ದೀನಿ ಅಂತ. ಇದು ಇಷ್ಟ ಬಿತ್ತು ತಗೊಂಡಿ ನೀ ಸೈಜ್ ಸಿಗದೇ ಇಲ್ಲ ಸರ್, ಅಗಲ ಇರೋದು ಸಿಗದೇ ಇಲ್ಲ. ಇದು ಅಪರೂಪಕ್ಕೆ ಸಿಕ್ಕಿದೆ ತಗೊಂಡಿದ್ದೀನಿ. ಏನು ಕೊಡ್ತೀನಿ ನೀವು? ಶರ್ಟ್ ಕೊಡ್ತೀನಿ ಸರ್, ಈಗಲೇ ಕಾರಲ್ಲೇ ಇದೆ ಸರ್, ಹೊಸದು ವಿತ್ ಟ್ಯಾಗ್ ಇರೋದು ಕೊಡ್ತೀನಿ ಸರ್. ನಮ್ಮ ಬಿಗ್ ಬಾಸ್ ಕ್ಯಾಂಡಿಡೇಟ್ ಸಿಂಪಲ್ ಆಗಿ ಗೆದ್ದಿದ್ದಾರೆ ಎಲ್ಲರೂ. ಮನೆ ಲವ್ ಯು ಸರ್ ಅಂತೆ. ಇವಾಗ ಮಾತಾಡಿದ್ವಲ್ಲ ಅವ್ರ ಬಗ್ಗೆ, 13 ಮಿಲಿಯನ್ ವ್ಯೂ. ಇದು ಎಷ್ಟು ಬೆಟ್ಟು? ಇಂಟರ್ನ್ಯಾಷನಲಿ ಪಾಪ್ಯುಲರ್ ಆಗಿ ಖಂಡಿತ ಕೋಲಾರಲ್ಲಿ ನೋಡ್ತಾರೆ ನಮ್ಮನ್ನ 100%. ಚೆನ್ನಾಗಿ ಮಾಡಿದ್ರಿ. ಕೊನೆಯದಾಗಿ ಮಾಡಿದ್ದು ಬಹಳ ಚೆನ್ನಾಗಿತ್ತು. ಎವ್ರಿಬಡಿ ವೆರಿ ವೆರಿ ವೆಲ್ ಡನ್. ಥ್ಯಾಂಕ್ ಯು ಫಾರ್